ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಒಂದ್ ಕಡೆಯಿಂದ ಕಾಂಗ್ರೆಸ್ ನಾಯಕರು ಒಪ್ಕೋತಾ ಇದ್ದಾರೆ, ಒಂದೇನೋ ಷಡ್ಯಂತ್ರ ನಡೆದಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ, ತನಿಖೆ ಆಗ್ತಾ ಇದೆ. ಮಾಡೋದೆಲ್ಲ ಮಾಡಿಬಿಟ್ಟು ಈಗೇನೋ ಬೇರೆ ರೀತಿ ಮಾತುಕತೆ ಆಡ್ತಾ ಇದ್ದಾರೆ. ಮುಂಚೆ ಯೋಚನೆ ಮಾಡಬೇಕಾಗಿದೆ ಯಾವುದ್ರ ಬಗ್ಗೆ. ಯಾಕಂದ್ರೆ ನ್ಯಾಯಾಲಯ ಹೇಳಿದೆ ಅದ್ರ ಬಗ್ಗೆ SIT ಮಾಡು ಅಂತ ಹೇಳಲಿಲ್ಲ. ಅದ್ರ ಬಗ್ಗೆ ಗಂಭೀರ ಯೋಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ಇದೊಂದು ಇಡೀ ಜನಮಾನಸದಲ್ಲಿರುವಂತ ಭಾವನೆಗಳನ್ನ ಕೆರಳಿಸುವಂತ ಕೆಲಸ, ಕೆದಕುವಂತ ಕೆಲಸ ಕಾಂಗ್ರೆಸ್ ಮಾಡ್ಬಿಡ್ತು. ಮನಸ್ಸನ್ನ ಬಹಳ ಭಾರ ಮಾಡ್ಬಿಡ್ತು. ಇಡೀ ಹಿಂದೂ ಸಮಾಜ ಇವತ್ತು ತನ್ನದಾದಂತ ರೀತಿಯಲ್ಲಿ ತನ್ನ ಪ್ರತಿಭಟನೆಯನ್ನು ಪ್ರಕಟ ಮಾಡ್ತಾ ಇದೆ. ಇದಕ್ಕೆ ಯಾರೋ ರಾಜಕೀಯ ಪಕ್ಷಗಳು ಇದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತಲ್ಲ. ಸಹಜವಾದಂತ ರೀತಿಯೊಳಗೆ ಒಂದು ಪ್ರಕ್ರಿಯೆಯನ್ನ ಪ್ರತಿಭಟನೆ ರೂಪದೊಳಗಡೆ ತಮ್ಮ ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಮನಲ್ಲಿರುವಂತ ಪ್ರತಿಯೊಬ್ಬ ಹಿಂದೂನು ಧರ್ಮಸ್ಥಳದ ಬಗ್ಗೆ ಈ ರೀತಿ ನಡ್ಕೊಂಡಿರುವಂತ ಸರ್ಕಾರದ ಬಗ್ಗೆ ಬಹಳ ಬಹಳ ನೋವಿನಿಂದ ಇದ್ದಾನೆ. ಇವತ್ತು ಸತ್ಯ ಸಂಗತಿ ತಿಳಿಬೇಕು. ಆದ್ರೆ ಇವತ್ತು ಇಡೀ ವ್ಯವಸ್ಥೆನ ಹಾಳು ಮಾಡಿರುವಂತ ಯೂಟ್ಯೂಬರ್ಸ್ ಮೇಲೆ ಕ್ರಮ ತಗೊಳ್ಳಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಸಾಮಾನ್ಯ ಒಬ್ಬ ವ್ಯಕ್ತಿ ಇವತ್ತು ಏನೋ ಒಂದು ಬೇರೆ ರೀತಿಯ ಒಂದು ಪದಪ್ರಯೋಗಗಳನ್ನು ಮಾಡಿ ಯೂಟ್ಯೂಬ್ ಅಲ್ಲಿ ಬಿಟ್ರೆ ಅವನ ಮೇಲೆ FIR ಮಾಡ್ತೀವಿ. ಇಲ್ಲಿ ಧರ್ಮಸ್ಥಳದ ಒಟ್ಟು ಪಾವಿತ್ರತೆಯನ್ನು ಹಾಳು ಮಾಡುವಂತ ಯೂಟ್ಯೂಬರ್ಸ್ ಯಾರಿದ್ದಾರೆ ಅವ್ರ ಬಗ್ಗೆ ನೀವು ಏನು ಇಷ್ಟೊಂದು ನಿರ್ಲಕ್ಷ್ಯ? ಅವ್ರ ಬಗ್ಗೆ ಏನು ಕ್ರಮ ತಗೊಳ್ಳೋದಿಲ್ಲ. ಬೇರೆ ಬೇರೆ ಕಡೆಗಳಲ್ಲಿ ಸೋಮೋಟ ಕೇಸ್ ಹಾಕ್ತೀರಿ, ಇಲ್ಲಿ ಯಾಕೆ ಹಾಕೋದಿಲ್ಲ? ಇಲ್ಲಿ ಯಾಕೆ ಅದನ್ನ ನಿಮ್ಮ ಉದ್ದೇಶ ಹಾಗಾದ್ರೆ ಏನು? ಇದು ಬಹಳ ನೋವಿನ ಸಂಗತಿ. ರಾಜಕಾರಣ ಮಾಡಕ್ಕೆ ನಮಗೆ ಬೇರೆ ಜಾಗಗಳಿದೆ, ಅಲ್ಲಿ ನಾವು ರಾಜಕಾರಣ ಮಾಡ್ತೇವೆ. ಅದರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಸಹಿಸಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಹಿಂದೂನು ಈ ಒಂದು ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದ ಜೊತೆಗೆ, ಸ್ವಾಮಿಯ ಜೊತೆಗೆ ಯಾವತ್ತೂ ಕೂಡ ಇರ್ತಾನೆ ಅನ್ನುವಂತ ಒಂದು ಸಂಗತಿನ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.